ಬಂಧುಗಳೇ, ಆರ್ಕೆ ಬೋನ್ಸಾಯಿ ಗಾರ್ಡನ್ ಅರ್ಪಿಸುವ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ತಾವೇನಾದರೂ ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೇನೆ. ಹರಿ ಓಂ ಬಂಧುಗಳೇ, ಈ ದಿನ ನಾವು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಹಿರೇಬಸದಿಯಲ್ಲಿದ್ದೇವೆ. ರಾಣಿ ಚೆನ್ನಭೈರಾದೇವಿ ನಿರ್ಮಿಸಿದ ಹಲವು ಬಸದಿಗಳ ಮಾಹಿತಿಯನ್ನ ಜ್ವಾಲಾಮಾಲಿನಿ ದೇವಸ್ಥಾನದ ಅರ್ಚಕರಾದ ನಾಗರಾಜ್ ಜೈನ್ ರವರು ಈಗ ತಿಳಿಸಿಕೊಡ್ತಾರೆ. ಇದು ರಾಣಿ ಚೆನ್ನಭೈರಾದೇವಿಯ ರಾಜಬೀದಿ ಅಂತ ನಾವು ಕರಿತೀವಿ. ರಾಣಿಯು ಈ ಮಾರ್ಗದಲ್ಲಿ ಹೋಗುವಾಗ ಯಾವ ಕಡೆ ನೋಡಿದ್ರು ಕೂಡ ಅದಕ್ಕೆ ಆ ರಾಣಿಗೆ ಬಸದಿಯ ಒಂದು ದರ್ಶನ ಆಗಬೇಕು. ರೈಟಲ್ಲಿ ತಿರುಗಿದ್ರು ಕೂಡ ದರ್ಶನ ಆಗಬೇಕು, ಲೆಫ್ಟಲ್ಲಿ ತಿರುಗಿದ್ರು ಕೂಡ ದರ್ಶನ ಆಗಬೇಕು ಅಂತೇಳಿ ಅಲ್ಲಲ್ಲಿ ಮಂದಿರಗಳ ನಿರ್ಮಾಣ ಆಗಿತ್ತು. ಅದು ಕೂಡ ಹೀಗೆ ಅವಶೇಷಗಳನ್ನು ಮಾತ್ರ ನಾವು ನೋಡ್ಬೋದು. ಅಲ್ಲೊಂದಿದೆ, ಅದು ಗರ್ಭಗುಡಿಯ ಒಂದು ಸ್ಥಾನ ಕಾಣುತ್ತಾ. ಮತ್ತು ಇಲ್ಲಿ ಒಟ್ಟು 3 ಬಸದಿಗಳು ಅವಶೇಷಗಳನ್ನು ನಾವು ನೋಡ್ಬೋದು. ಇದು ದೊಡ್ಡ ಬಸದಿ, ಇದೊಂದು ಚಿಕ್ಕ ಬಸದಿ. ಹಿಂಗೆ ಲೆಫ್ಟ್ ಸೈಡಲ್ಲಿ ನೋಡ್ರಿ, ಇದು ನೇಮಿನಾಥ ತೀರ್ಥಂಕರ ಬಸದಿ. ಹೀಗೆ ರಾಜ ಬೀದಿಯಲ್ಲಿ ಒಟ್ಟು 18 ಬಸದಿಗಳು ಈ ಮಾರ್ಗದಲ್ಲಿ ಇತ್ತು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಈ ಪ್ರಕಾರವಾಗಿ ಇದು ಒಂದು ಬಸದಿ, ಇದು ಕೂಡ ಒಂದು ಬಸದಿಯ ಜಾಗ. ಮತ್ತು ಈ ಬೀದಿಯ ಬದಿಯಲ್ಲಿ ಇದೊಂದು ವ್ಯಾಪಾರ ಸ್ಥಳವಾಗಿತ್ತು. ಅದರ ಒಂದು ಅವಶೇಷಗಳನ್ನು ನಾವು ಇಲ್ಲಿ ನೋಡ್ಬೋದು. ಕಾಳುಮೆಣಸು ಇತ್ಯಾದಿ ಮತ್ತು ಪೂಜಾ ಸಾಮಗ್ರಿಗಳನ್ನು ಈ ಭಾಗದಲ್ಲಿ ರಸ್ತೆ ಬೀದಿಯ ಅಕ್ಕಪಕ್ಕದಲ್ಲಿ ಅಂಗಡಿಗಳನ್ನು ಮಾಡಿದ್ರು. ಅದರ ಅವಶೇಷಗಳನ್ನು ಇವಾಗ ಅಲ್ಲಿಂದಿಲ್ಲಿಗೂ ನಾವು ನೋಡ್ಬೋದು. ಹೀಗೆ ಇದರ ಹಿಂದುಗಡೆ ಹೋದರೆ ಸಾವಿರಾರು ಬಾವಿಗಳನ್ನು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಒಂದೊಂದು ಮನೆಗೆ 2 ಬಾವಿ ಅಂತೆ, ಅತ್ತೆಗೊಂದು ಬಾವಿ, ಸೊಸೆಗೊಂದು ಬಾವಿ ಅಂಥೇಳಿ ಹಿಂದೆ ಆ ರೀತಿ ಆಚರಣೆ ಇತ್ತು. ಅಂದರೆ ಹೊರಗಡೆ ಇದು ಬಾವಿಯ ಒಂದು ಅವಶೇಷ. ಇನ್ನು ಒಳಗಡೆ ಹೋದರೆ ಅತ್ತೆ ಬೇರೆ ಮನೆತನದಿಂದ ಬಂದಂಥ ಹೆಣ್ಣುಮಕ್ಕಳಿಗೆ ಬೇರೆ ಬಾವಿಯನ್ನು ತೋಡಿಸಿ ಕೊಡ್ತಿದ್ರು. ಕಾರಣ ಇಷ್ಟೇ, ಅಷ್ಟು ಶುದ್ಧತೆಯಲ್ಲಿ ಇಲ್ಲಿ ಪೂಜೆಯಲ್ಲಿ ಮಗ್ನರಾಗ್ತಿದ್ರು, ಶುದ್ಧವಾದ ನೀರನ್ನು ಕುಡಿತಾ ಇದ್ರು. ಹಾಗಾಗಿ ಇಲ್ಲಿ ಅಷ್ಟು ಬಾವಿಗಳು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಒಂದು ಮನೆಯಲ್ಲಿ 2 ಬಾವಿ, ಬಸದಿಯ ಜಾಗ ಇದ್ದಲ್ಲಿ ಒಂದೇ ಬಾವಿಯನ್ನು ನಾವು ನೋಡ್ಬೋದು. ಹಾಗಾಗಿ ಅತ್ತೆಗೊಂದು ಬಾವಿ, ಸೊಸೆಗೊಂದು ಬಾವಿ ಅಂಥೇಳಿ ಇಲ್ಲಿ ಆಡು ಭಾಷೆಯಲ್ಲಿ ಎಲ್ಲರೂ ಕರೀತಾರೆ. ಅದನ್ನು ನಾವು ನಿಮ್ಮ ಮುಂದೆ ತೋರಿಸ್ತೀವಿ. ಈ ಒಂದು ರಾಜಬೀದಿಯಲ್ಲಿ ಕೊನೆಯಲ್ಲಿ ಬರುವಂಥದ್ದು ಇತಿಹಾಸ ಪ್ರಸಿದ್ಧ ರಾಣಿಯ ಕೊನೆಯ ಬಸದಿ ಚತುರ್ಮುಖ ಬಸದಿ ಅಂಥೇಳಿ ನಾವು ಕರಿತೀವಿ. ಈ ಬಸದಿಗೆ ಸಂಬಂಧಪಟ್ಟಂತೆ 9 ಬಸದಿಗಳಿತ್ತು ಇಲ್ಲಿ. ಅದರ ಅವಶೇಷಗಳನ್ನು ನಾವು ನೋಡ್ಬೋದು. ಇದರಲ್ಲಿ ಚೆನ್ನಾಗಿರೋದು ಅಂತ ಹೇಳಿದ್ರೆ ಚತುರ್ಮುಖ ಬಸದಿ ಮಾತ್ರ. ರಾಣಿಯ ಮನಸ್ಸಿನಲ್ಲಿ ಇದೊಂದು ಸುಂದರವಾದ ಮಂದಿರವನ್ನು ಮಾಡಬೇಕು ಅಂಥೇಳಿ ಅವಳು ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಈ ಮೆಟ್ಲ ಮೇಲ್ಭಾಗದಲ್ಲಿ ಹೋದರೆ ಚತುರ್ಮುಖ ಬಸದಿಯನ್ನು ನಾವು ನೋಡ್ಬೋದು.
4 ದಿಕ್ಕಿನಲ್ಲಿ 4 ದ್ವಾರ ಮತ್ತು 4 ರಸ್ತೆ ಕೂಡ ಇಲ್ಲಿ ಇತ್ತು, 4 ರಾಜಬೀದಿ ಕೂಡ ಇಲ್ಲಿ ಇತ್ತು. ಅದರ ಅವಶೇಷಗಳನ್ನು ನಾವು ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ನೋಡಿ. ಇದು ಒಂದು ಬಸದಿ, ಆ ಕಡೆ ಒಂದು ಬಸದಿ, 9 ಬಸದಿ ಹೇಳಿದ್ನಲ್ಲ ನಾನು. ಇದು ಒಂದು ಅವಶೇಷ ಬಸದಿ. ಅದರ ಆ ಕಡೆ ಒಂದಿದೆ ಮತ್ತು ಅದರ ಹಿಂಭಾಗದಲ್ಲಿ ಅಲ್ಲಿ ಒಂದು ಇದು 22ನೆಯ ತೀರ್ಥಂಕರು ನೇಮಿನಾಥ ತೀರ್ಥಂಕರು ಅತ್ಯಂತ ಸುಂದರವಾದ ಶಿಲಾಮಯವಾಗಿರತಕ್ಕಂಥ ಮೂರ್ತಿ ಇದು. ಇಲ್ಲಿ ಒಂದು ದಂತೆ ಕಥೆಗಳನ್ನು ಕೂಡ ಹಿಂದಿನವರು ಹೇಳ್ತಾ ಇದ್ರು. ಇಲ್ಲಿ ಒಟ್ಟು ಜನಸಂಖ್ಯೆಯ ಆಧಾರದಲ್ಲಿ ಒಬ್ಬೊಬ್ಬರು ಒಂದೊಂದು ಮುಷ್ಟಿ ಅಕ್ಕಿಯನ್ನು ಆಲ್ತಾರೆ ಅಂತ ಹೇಳ್ತೀವಿ ನಾವು. ಅಕ್ಕಿಯನ್ನು ಕೊಟ್ಟರೆ ಅದು ನೈವೇದ್ಯವನ್ನು ಮಾಡಿದ್ರೆ ಒಂದು ಕಂಡಗಕ್ಕಿ ಆಗ್ತಿತ್ತಂತೆ. ಆ ಒಂದು ಕಂಡಗಕ್ಕಿ ಅನ್ನ ಇಟ್ಟು ಇಲ್ಲಿ ಚೆರು ನೈವೇದ್ಯವನ್ನು ಮಾಡ್ತಿರಂತೆ. ಅದೇ ಬಂದಂಥ ಭಕ್ತಾದಿಗಳು ಅಥವಾ ಈ ಊರಿನವರಿಗೆಲ್ಲವ ಅದು ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ರು. ಹಾಗೆ ಮಾಡ್ತಾ ಇರುವಾಗ ಅದಕ್ಕಾಗಿ ಈ ಒಂದು ನೇಮಿನಾಥ ತೀರ್ಥಂಕರಿಗೆ ಕಂಡಗಕ್ಕಿ ಮುನಿ ನೇಮೀಶ್ವರ ಅಂತನೂ ಇಲ್ಲಿ ವಾಡಿಕೆ ಇದೆ. ಹಿಂದಿನವರೆಲ್ಲ ಕರೀತಾ ಇದ್ರು, ಹಳೆಯವರೆಲ್ಲ ಅದೇ ರೀತಿಯಲ್ಲಿ ಕಂಡಗಕ್ಕಿ ಭೀಮೇಶ್ವರ ಅಂತಲೂ ಕರೀತಾರೆ ಇದಕ್ಕೆ. ಮುಂದೆ ಒಂದು ದಿವಸ ಒಂದೊಂದು ಮುಷ್ಟಿ ಅಕ್ಕಿ ಕೊಡುವಲ್ಲಿ ಒಂದು ಅಜ್ಜಿ ಒಂದು ಮುಷ್ಟಕ್ಕಿಯನ್ನು ಹಸುವೆಯನ್ನು ಅಂದರೆ ಬಡತನದಲ್ಲಿ ವಾಪಸ್ಸು ಅವಳು ಅಕ್ಕಿಯನ್ನು ತಗೊಂಡ್ಲು. ಆವಾಗ ಈ ತೀರ್ಥಂಕರ ಮುಂದಿನ ಭವವನ್ನು ನೆನೆದು ಮುಂದೆ ತುಂಬ ಕಲಿಯುಗ ಸ್ಟಾರ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಅದರ ಒಂದು ಕುರುಹು ಇದು. ಇದು ಒಂದು ಶಿಲಾಶಾಸನ, ವಿಶೇಷವಾದಂಥ ಒಂದು ಇಲ್ಲಿ ಬರಹಗಳನ್ನು ನೋಡ್ಬೋದು ನಾವು. ಹ್ಮ್
ಬಸದಿಗಳು ಈ ವರಾಂಡದಲ್ಲಿ ಬಸದಿಗಳಿತ್ತು ಅಂಥೇಳಿ ನಾವು ಅದರ ಅವಶೇಷಗಳನ್ನು ನೋಡ್ಬೋದು. ಇದೆಲ್ಲವೂ ಬಿದ್ದು ಹೋಗಿರುವ ಬಸದಿಯ ಅವಶೇಷಗಳು. ಇದು 23ನೇ ತೀರ್ಥಂಕರು ಪಾರ್ಶ್ವನಾಥ ತೀರ್ಥಂಕರ ಖಡ್ಗಾಸನದಲ್ಲಿ ನಿಂತಿರುವಂಥ ಒಂದು ಜಿನಬಿಂಬ. ಅತ್ಯಂತ ಸುಂದರವಾದ ಜಿನಬಿಂಬ. ಇದು ಕೂಡ ದೊಡ್ಡ ಬಸದಿಯಾಗಿತ್ತು. ಇವಾಗ ಗರ್ಭಗುಡಿ ಮಾತ್ರ ನಾವು ನೋಡಲಿಕ್ಕೆ ಸಿಗುತ್ತೆ. ಅತ್ಯಂತ ಖಡ್ಗಾಸನದಲ್ಲಿ ನಿಂತಿರುವಂಥ ಜಿನಬಿಂಬ. ಇಲ್ಲಿಯ ತನಕ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಜೈ ಶ್ರೀರಾಮ್.